ಭಾರತದ ಪ್ರಾಚೀನ ಹೃದಯದಲ್ಲಿ, ಅಲ್ಲಿ ಬಂಗಾರದ ಮರಳುಗಳು ಪವಿತ್ರ ನದಿಗಳನ್ನು ಮುತ್ತಿಕೊಳ್ಳುವ ತಾಣದಲ್ಲಿ ಒಂದು ಪೌರಾಣಿಕ ರಾಜ್ಯ ಉದಯಿಸಿತು, ಸೂರ್ಯಗಢ. ಜ್ಞಾನದಿಂದ ಶ್ರೀಮಂತವಾದ ನಾಡು, ವೀರರ ರಕ್ತದಿಂದ ಕಟ್ಟಲ್ಪಟ್ಟ ನಾಡು, ಸ್ವರ್ಗದ ಆಶೀರ್ವಾದ ಪಡೆದ ಪವಿತ್ರ ಭೂಮಿಯು. ಮತ್ತು ಆ ರಾಜ್ಯದ ಸಿಂಹಾಸನದ ಮೇಲೆ ಕುಳಿತಿದ್ದಳು ಕಾಲವೇ ಮರೆತುಕೊಳ್ಳದ ಒಂದು ನಾಮ, ಮಹಾರಾಣಿ ತ್ರಿಶಲಾದೇವಿ. ಅವಳ ಸೌಂದರ್ಯ ದೇವತೆಗಳೇ ರಚಿಸಿದ ಕಾವ್ಯದಂತೆ, ನಿಶ್ಚಲ ಜಲಗಳ ಮೇಲೆ ಹೊಳೆಯುವ ಸಂಧೆಯಂತೆ ಅವಳ ಕಣ್ಣುಗಳು ಮಿನುಗುತ್ತವೆ. ಪುರಾತನ ಸಂಸ್ಕೃತ ಗ್ರಂಥಗಳಲ್ಲಿ ವರ್ಣಿಸಲ್ಪಟ್ಟ ಕಪ್ಪು ನದಿಗಳಂತೆ ಅವಳ ತಲೆಯ ಕೂದಲು ಹರಿಯುತ್ತಿತ್ತು, ಮತ್ತು ಅವಳು ನಡೆಯುವಾಗ ಅವಳ ನೂಪುರಗಳು ದಿವ್ಯ ಸಂಗೀತದಂತೆ ಮೊಳಗುತ್ತವೆ. ಆದರೆ ಆ ದೈವಿಕ ಮೃದು ಗೌರವದ ಹಿಂದೆ ಒಂದು ಬಿಸಿ ಅಗ್ನಿಯ ಮನಸ್ಸು. ವಸಂತದ ಹೂವಿನಂತೆ ಮೃದುವಾಗಿದ್ದರೂ ಮಳೆಗಾಲದ ಗುಡುಗಿನಂತೆ ಆಕೆ ಅಪ್ರತಿಹತ ರಾಣಿ. ಒಂದು ಸುಭೋದಯದಲ್ಲಿ ಮಹಾರಾಣಿ ತ್ರಿಶಲಾದೇವಿ ಸೂರ್ಯಗಢದ ಮಾರುಕಟ್ಟೆಗಳಲ್ಲಿ ನಡೆದು ಬರಲು ನಿರ್ಧರಿಸಿದರು. ಮಾರುಕಟ್ಟೆ ಜೀವದಿಂದ ತುಂಬಿ ತುಳುಕುತ್ತಿತ್ತು. ತರಕಾರಿ ಮಾರುವವರ ಕೂಗು, ದಾಳಿಂಬೆ ಪಾಲಿಶಿಂಗ್ ಮಾಡುವ ಹಣ್ಣು ವ್ಯಾಪಾರಿಗಳು, ರೇಷ್ಮೆ, ದೀಪಗಳು, ಆಭರಣಗಳನ್ನು ಅಲಂಕರಿಸುತ್ತಿರುವ ಅಂಗಡಿ ಮಾಲೀಕರು, ರಥ ದುರಸ್ತಿ ಮಾಡುತ್ತಿರುವ ಮತ್ತು ಧಾನ್ಯ ಹೊರುತ್ತಿರುವ ಕಾರ್ಮಿಕರು. ರಾಣಿ ಹಾದು ಹೋದಾಗ ಜನರು ಪ್ರೀತಿಯಿಂದ ಬಾಗಿ ನಿಂತರು, ಮಕ್ಕಳು ನಗಿದರು, ಮಹಿಳೆಯರು ಆಶೀರ್ವಾದ ಕೊಟ್ಟರು, ವಯಸ್ಸಿನವರು ಭಕ್ತಿಯಿಂದ ಹೃದಯ ಮುಟ್ಟಿದರು. ಅವಳು ಕೇವಲ ಆಡಳಿತಗಾರ್ತಿಯಲ್ಲ, ರಾಜ್ಯದ ಆತ್ಮವೇ ಆಗಿದ್ದರು. ಕಣ್ಣಿಗೆ ಒಬ್ಬನು ಬಿದ್ದ. ಪ್ರಾಚೀನ ಅಶ್ವತ್ಥ ಮರದ ಕೆಳಗೆ ಕುಳಿತಿದ್ದ ಕಳೆಯಾದ ರೈತ ಕರುವೀರ್. ಧೂಳು ಅವನ ಬಟ್ಟೆಗಳಲ್ಲಿ ಅಂಟಿಕೊಂಡಿತ್ತು, ಅವನ ಕಣ್ಣುಗಳಲ್ಲಿ ಭಯದ ಮೋಡ. ರಾಣಿ ಸೌಮ್ಯವಾಗಿ ಹತ್ತಿರ ಬಂದರು. ಕರುವೀರ್, ಇವತ್ತು ನಿನ್ನ ಬಳಿ ದುಃಖ ಏಕೆ ಕುಳಿತಿದೆ? ಕಂಪಿಸುತ್ತಿರುವ ಸ್ವರದಲ್ಲಿ ಅವನು ಉತ್ತರಿಸಿದ, ಮಹಾರಾಣಿಯರೇ, ಈ ವರ್ಷ ಮಳೆಯೇ ಆಗಲಿಲ್ಲ. ನನ್ನ ಬೆಳೆಗಳು ಒಣಗಿ ಸತ್ತಿವೆ. ಮಕ್ಕಳು ಹಸಿವಿನಿಂದ ಮಲಗುತ್ತಾರೆ. ಎಲ್ಲವನ್ನೂ ಕಳೆದುಕೊಳ್ಳುವ ಭಯ. ಮಾರುಕಟ್ಟೆ ಕ್ಷಣಾರ್ಧದಲ್ಲಿ ನಿಶ್ಶಬ್ದವಾಯಿತು, ಮತ್ತು ಅಲ್ಲಿ ಮಹಾರಾಣಿ ತ್ರಿಶಲಾದೇವಿ ಯಾವ ರಾಜರೂ ಮಾಡದ ಕಾರ್ಯವೊಂದನ್ನು ಮಾಡಿದರು. ಅವರು ಕರುವೀರನ ಪಕ್ಕದಲ್ಲಿ ಹೇಳಿದರು, ಬೆಳೆ ಸತ್ರು ಭರವಸೆ ಸಾಯುವುದಿಲ್ಲ. ನೀನು ಸೂರ್ಯಗಢದ ಬುನಾದಿ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಒಂದು ಆದೇಶದಲ್ಲಿ ಅವಳು ಎಲ್ಲಾ ಬಡ ರೈತರಿಗೆ ಧಾನ್ಯ, ಬೀಜ ಹಾಗೂ ನೀರಿನ ವ್ಯವಸ್ಥೆ ಮಾಡಿದ್ರು. ನೀಲಿದ್ದ ರಾತ್ರಿ ನಂತರದ ಉದಯದಂತೆ ಭರವಸೆ ಮತ್ತೆ ಸೂರ್ಯಗಢಕ್ಕೆ ಮರಳಿತು. ಸ್ವಲ್ಪ ಕಾಲದಲ್ಲಿ ಜ್ಯೋತಿರ್ ಉತ್ಸವ ಬಂದಿತು, ದೀಪಗಳ ಪವಿತ್ರ ಹಬ್ಬ. ಸಾವಿರಾರು ದೀಪಗಳು ಬೀದಿಗಳನ್ನು ಬೆಳಗಿಸಿತು. ಡೊಳ್ಳುಗಳು ಮೊಳಗಿದವು, ಬೇನಿನ ನಾದ ಹರಡಿತು. ನಗು, ಮಧುರತೆ, ಸಂಭ್ರಮ ಎಲ್ಲೆಡೆ. ರಾಣಿ ಮೊದಲ ದೀಪ ಬೆಳಗಿದರು. ಮಕ್ಕಳು ದೀಪಗಳೊಂದಿಗೆ ನೃತ್ಯ ಮಾಡಿದರು. ಮಹಿಳೆಯರು ಹೂಗಳಿಂದ ಮನೆ ಬಾಗಿಲುಗಳನ್ನು ಅಲಂಕರಿಸಿದರು. ಸೂರ್ಯಗಢ ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತೆ ಹೊಳೆಯಿತು. ಆದರೆ ಆ ಸಂಭ್ರಮದ ಮಧ್ಯೆ ಕತ್ತಲೆಯೊಂದು ಗುಪ್ತು ಎಚ್ಚರಿಕೆ ನೀಡಿತು. ರಾಜಪುರೋಹಿತನು ಒಂದು ಪುರಾತನ ಗ್ರಂಥದೊಂದಿಗೆ ಮುಂದೆ ಬಂದ. ಮಹಾರಾಣಿಯರೇ, ಭವಿಷ್ಯವಾಣಿ ಎಚ್ಚರಗೊಂಡಿದೆ. ಅವನು ಧೂಳಿನ ಚರ್ಮಪತ್ರವನ್ನು ತೆರೆಸಿ ಓದಿದ. ಭೂಮಿ ಬಿರುಕು ಬಿಟ್ಟಾಗ, ಮೋಡಗಳು ನಿದ್ರಿಸಿದಾಗ, ಪಶ್ಚಿಮದ ಮರಳಿನಿಂದ ಒಂದು ದುಷ್ಟ ನೆರಳು ಉದಯಿಸುತ್ತದೆ. ಆಜ್ಞೆಯ ಹೃದಯವಿರುವ ರಾಣಿಯೊಬ್ಬಳೇ ಆ ಬಿರುಗಾಳಿಯ ಎದುರು ನಿಲ್ಲಬಲ್ಲಳು. ಆ ನೆರಳಿಗೆ ಒಂದು ಹೆಸರು ಇತ್ತು, ರಾಣಿಗೆ ಚೆನ್ನಾಗಿ ತಿಳಿದ ಹೆಸರು, ಜೋರಾವರ್. ಸುಲ್ತಾನ್ ಜೋರಾವರ್. ಜೋರಾವರ್ ಕ್ಷಮೆಯಿಲ್ಲದ ಪಶ್ಚಿಮ ಮರುಭೂಮಿಗಳ ಶಾಸಕ. ಅಂಬೆಯನ್ನೇ ಕತ್ತಿಯಂತೆ ಹಿಡಿದು ದ್ವೇಷದಿಂದ ಮಿದುಳನ್ನು ಕಟ್ಟಿಕೊಂಡವನು. ಹಳೆಯ ಯುದ್ಧದಲ್ಲಿ ಮಹಾರಾಣಿ ತ್ರಿಶಲಾದೇವಿಯವರು ಅವನನ್ನು ಸೋಲಿಸಿದ್ದರು. ಆದರೆ ಆ ಅವಮಾನ ಅವನ ಮನಸ್ಸಿನಲ್ಲೇ ಬೆಂಕಿಯಾಯಿತು. ಈಗ ಅವನ 3ರಷ್ಟು ದೊಡ್ಡ ಸೇನೆಯೊಂದಿಗೆ ಜನರಲ್ ಬಲದೇವ ರಾಣ ಅವರು ಬಾಗಿ ಹೇಳಿದರು, ಮಹಾರಾಣಿಯರೇ, ಅವರ ಸಂಖ್ಯೆ ಅಪಾರ, ಆದರೆ ನಮ್ಮ ಹೃದಯಗಳು ಇನ್ನೂ ಬಲವಾದವು. ರಾಣಿ ಎದ್ದು ನಿಂತರು. ಅವಳ ಕಣ್ಣುಗಳು ದಿವ್ಯ ಅಗ್ನಿಯಂತೆ ಹೊತ್ತಿ ಉರಿದುವು. ಹಾಗಾದರೆ ಮರುಭೂಮಿಯೇ ಸಾಕ್ಷಿಯಾಗಲಿ, ಅವಳು ಹೇಳಿದರು.
ಸೂರ್ಯಗಡದ ಶಕ್ತಿ ಎಷ್ಟು ಮಹಿಮೆ ಎನ್ನುವುದಕ್ಕೆ. ಮರುಭೂಮಿಯ ಮೇಲೆ ಯುದ್ಧದ ಡೊಳ್ಳುಗಳು ಗುಡುಗಿದವು, ಕತ್ತಿಗಳು ಕೂರಿಸಲ್ಪಟ್ಟವು, ಕುದುರೆಗಳು ಅಶಾಂತಗೊಂಡವು, ಮತ್ತು ನಂತರ ಸೇನೆಗಳು ಮುಖಾಮುಖಿಯಾದವು. ಬಾಣಗಳು ಆಕಾಶವನ್ನು ಕತ್ತಲಗೊಳಿಸಿದವು, ಕತ್ತಿಗಳು ಮಿಂಚಿನಂತೆ ಹೊಡೆದುರುಳಿದವು. ಮರಳು ನಡುಗಿತು ವಿಧಿಯ ಭಾರದಿಂದ. ಮಹಾರಾಣಿ ತ್ರಿಶಲಾದೇವಿ ಸುವರ್ಣ ಕವಚದಲ್ಲಿ ದುರ್ಗೆಯಂತೆ ಭಯವಿಲ್ಲದೆ ಯುದ್ಧಕ್ಕೆ ಧಾವಿಸಿದರು. ಅವರು ಶತ್ರುರಾಜನ ಬಳಿಗೆ ತಲುಪಿದರು. ಜೋರಾವರ್ ಶಾಪದಂತೆ ನಗುತ್ತಾ ಹೇಳಿದರು, ನಿನ್ನ ಕರುಣೆ ನಿನಗೆ ಶಕ್ತಿ ಕೊಡುತ್ತದೆ ಎಂದು ನಿನಗೆ ತೋಚುತ್ತದೆಯಾ? ರಾಣಿ ಉತ್ತರಿಸಿದರು, ಕರುಣೆ ನನ್ನನ್ನು ಮಾನವಳನ್ನಾಗಿಸುತ್ತದೆ, ನ್ಯಾಯ ನನ್ನನ್ನು ರಾಣಿಯನ್ನಾಗಿಸುತ್ತದೆ. ಆದರೆ ನನ್ನ ಕೋಪ, ಅವರು ಕತ್ತಿ ಎತ್ತಿದರು, ನನ್ನನ್ನು ಅಪ್ರತಿಹತವಾಗಿಸುತ್ತದೆ. ಕತ್ತಿಗಳು ಕಿಡಿಗಳ ಮಳೆ ಎಸೆದವು,